ಶುಭೋದಯ. ಇವತ್ತಿನ ನೋಡಿ ಮುತ್ತು ಏನಪ್ಪ ಅಂತ ಅಂದರೆ, ಪ್ರಪಂಚದಲ್ಲೇ ಅತಿ ದುಬಾರಿ ವಸ್ತು ಯಾವುದು ಅಂತ ಒಬ್ಬೊಬ್ಬರು ಒಂದೊಂದು ಹೇಳಬಹುದಲ್ವ ಯೋಚನೆ ಮಾಡಿದಾಗ. ಆದರೆ ನಿಜವಾಗಿಯೂ ಸಹ ತುಂಬ ದುಬಾರಿ ವಸ್ತು ಯಾವುದು ಅಂದರೆ ಸಮಯ, ಟೈಮ್. ಯಾಕೆಂದರೆ ಅದಕ್ಕೆ ನಾವು ಎಷ್ಟೇ ಕೋಟಿ ರೂಪಾಯಿ ಕೊಟ್ಟು ನನ್ನ ಹತ್ರ ಹಣ ಇದೆ ನೀನು ವಾಪಸ್ ಬಾ ಅಂದ್ರೂ ಸಹ ಒಂದು ಸೆಕೆಂಡ್ ಸಹ ಬರೋದಿಲ್ಲ. ಅಟ್ ದ ಸೇಮ್ ಟೈಮ್ ನಮ್ಮ ಸಂಬಂಧಗಳು ಯಾಕೆ ಬಿರುಕು ಬೀಡ್ತಾ ಇದೆ, ಅಥವಾ ಯಾಕೆ ನಾವು ಪ್ರೀತಿಸಿದ್ರು ಜನ ನಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಂತ ನಾವು ಒಂದು ಸಲ ನಿಧಾನವಾಗಿ ಯೋಚಿಸಿದಾಗ ನಮ್ಮ ತಪ್ಪಿನ ಅರಿವು ನಮಗಾಗತ್ತೆ. ಯಾವತ್ತೂ ಅಷ್ಟೇ, ಒಬ್ಬ ಮನುಷ್ಯ ಮುಳುಗ್ತಾ ಇದ್ದಾನೆ ನೀರಲ್ಲಿ ಅಂತ ಅಂದಾಗ ಅವನಿಗೆ ನಾವು ಕೈ ಕೊಟ್ಟು ಅವನನ್ನು ಬದುಕಿಸ್ಬೇಕೇ ವಿನಃ ಆಗ ಹೋಗಿ ಅವನಿಗೆ ಸ್ವಿಮ್ಮಿಂಗನ್ನು ಖಂಡಿತ ಹೇಳ್ಕೊಡ್ಬಾರ್ದು ಅಲ್ವಾ? ಯಾಕೆ ಅಂತಂದರೆ ಆಗ ನೀವು ಸ್ವಿಮ್ಮಿಂಗ್ ಹೇಳ್ಕೊಡೋಕ್ಕೆ ಹೋದರೆ ಅವನು ಸತ್ತು ಹೋಗ್ತಾನೆ. ಅಟ್ ದ ಸೇಮ್ ಟೈಮ್ ಸಂಬಂಧವೂ ಸಹ ಹಾಗೇನೆ. ನಿಮಗೆ ಯಾರೋ ಒಬ್ಬರು ಪ್ರೀತಿ ಪಾತ್ರರು ಬಂದು ನಿಮ್ಮ ಹತ್ರ ಏನೋ ಕಷ್ಟ ಸುಖ ಹೇಳ್ಕೊಳ್ತಾ ಇದ್ದಾರೆ, ಅಥವಾ ಏನೋ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಅವರಿಗಿಂತ ನಿಮ್ಮನ್ನು ತುಂಬ ನಂಬುತ್ತಾರೆ ಅಂತ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ. ಹಾಗೆ ಸ್ವಿಮ್ಮಿಂಗನ್ನು ಖಂಡಿತ ಹೇಳ್ಕೊಡೋಕ್ಕೆ ಹೋಗಬೇಡಿ. ಮೊದಲು ಅವರನ್ನು ದಡಕ್ಕೆ ಕರ್ಕೊಂಬನ್ನಿ, ಕೂರಿಸಿ ಅವರು ನಾರ್ಮಲ್ ಆದಮೇಲೆ ನಂತರ ನಿಮ್ಮ ಉಪದೇಶಗಳನ್ನು ಕೊಡಿ. ಯಾಕೆ ಅಂತ ಅಂದರೆ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಅನಾಹುತಗಳನ್ನು ನೋಡ್ತಾ ಇದ್ದೀವಿ, ಅದಕ್ಕೆ ಮುಖ್ಯ ಕಾರಣ ಇದೇ ಆಗ್ತಾ ಇದೆ. ಅಂದರೆ ಈಗ ಜನ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರಪ್ಪ ಅಂತ ಅಂದರೆ ಅವರ ಸುತ್ತಮುತ್ತ ಏನು ನಡೀತಿದೆ ಅಂತಲೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಜನಕ್ಕೆ ಬೇಕಾಗಿರೋದು ನಾನಿದ್ದೀನಿ ಅನ್ನೋ ಒಂದು ಸಾಂತ್ವನದ ಮಾತು ಅಷ್ಟೆ. ಹಾಗಾಗಿ ನಿಮ್ಮ ಬಳಿಯೂ ಸಹ ಯಾರಾದರೂ ಬಂದು ಏನಾದರೂ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದರೆ ಒಂದು ನಿಮಿಷ ಅವರಿಗಾಗಿ ಸಮಯವನ್ನು ಕೊಡಿ. ಯಾಕೆ ಅಂತ ಅಂದರೆ ಜಗತ್ತಿನ ಅತೀ ದುಬಾರಿ ಗಿಫ್ಟ್ ಯಾವುದಾದ್ರೂ ಇದ್ದರೆ ಅದು ನಿಮ್ಮ ಸಮಯ. ಯಾಕೆಂದರೆ ನಿಮ್ಮ ಜೀವನದ ಒಂದು ಭಾಗವನ್ನೇ ನೀವು ಅವ್ರಿಗೋಸ್ಕರ ಮುಡಿಪಿಡ್ತಾ ಇದ್ದೀರಾ ಅಲ್ವಾ? ಯೋಚನೆ ಮಾಡಿ. ಹಾಗೆಯೇ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಅದು ಮಾತಿನ ರೂಪದಲ್ಲಿದ್ದರೂ ಸಹ ಸರಿಯೇ. ಏನಂತೀರಾ? ಯೋಚನೆ ಮಾಡಿ. ಹಾಗೆ ನಾವು ಮಾನವರು ಯಾವಾಗಲೂ ಮನುಷ್ಯರಿಗೆ ಡಿಪೆಂಡ್ ಆಗೋದಕ್ಕಿಂತ ಭಗವಂತನಿಗೆ ಸಂಪೂರ್ಣ ಶರಣಾಗಬೇಕು. ಹಾಗೂ ಭಗವಂತನಿಗೆ ಹೇಳಬೇಕು, ಭಗವಂತ ಇವತ್ತು ನೀನು ಯಾವ ಕಷ್ಟವನ್ನು ಕೊಡ್ತಾ ಇದೆಯಾ, ಆ ಕಷ್ಟದಿಂದ ನಾನು ಪಾಠ ಕಲ್ತ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ. ಯಾಕೆಂದರೆ ಕಷ್ಟ ಬಂದ ತಕ್ಷಣ ನಾವು ತುಂಬ ಹೆದರ್ಕೊಂಡ್ಬಿಡ್ತೀವಿ. ಅಯ್ಯೋ ಕಷ್ಟ ಬಂದುಬಿಡ್ತು. ನೋ, ಮೊದಲು ಭಗವಂತನಿಗೆ ನಮಸ್ಕಾರ ಮಾಡಬೇಕು, ಹೇಳಬೇಕು ಇದರಿಂದ ನಾನು ಪಾಠ ಕಲ್ತ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಯಾಕೆ ಅಂತಂದರೆ ಯಾವುದೋ ಒಂದು ದಿನ ನೀವು ಸಂಪೂರ್ಣ ನನ್ನನ್ನು ನಾನು ಕಳ್ಕೊಳ್ತಾ ಇದ್ದೀನಿ, ನನ್ನ ಕೈಲಿ ಈ ಕಷ್ಟವನ್ನು ತಡೆದುಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ನಿಮಗೆ ಅನಿಸುತ್ತೋ ಅದೇ ಕಷ್ಟ ನಿಮ್ಮನ್ನು ಸದೃಢನನ್ನಾಗಿ ಮಾಡ್ತಾ ಹೋಗುತ್ತೆ ಅಲ್ವಾ? ಯೋಚನೆ ಮಾಡಿ.